ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ತೇಜು. ವೆಲ್ಕಮ್ ಬ್ಯಾಕ್ ಟು ತೇಜು ಕನ್ನಡ ತೇವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸಾಂಬಾರು ಪುಡಿನ ಯಾವ ಥರ ಮಾಡ್ಕೊಳ್ಳೋದು ಅಂದರೆ ನಾನು ಯಾವ ಥರ ಮಾಡ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಎಲ್ಲ ಕಾಳನ್ನು ನಾನು ಅರ್ಧ ಕೆ ಜಿ ಧನಿಯಾ ಕಾಳು ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗೆ ಟೀ ಕುಡಿಯೋ ಲೋಟದಲ್ಲಿ ಎಲ್ಲ ಥರದ್ದು ಕಾಳು ಒಂದೊಂದು ಲೋಟ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗೇ ಬಂದಿತ್ತು ಸಾಂಬಾರು ಪೌಡ್ರು. ನಾನು ಮುಂಚೆ ಎಲ್ಲ ಅಮ್ಮರೆಲ್ಲ ಮಾಡಿಕೊಡ್ತಿದ್ರು, ಆವಾಗ ನಾನೇನು ಮಾಡ್ಕೊತಾ ಇರಲಿಲ್ಲ. ಬಟ್ ಇವಾಗ ಅಮ್ಮರು ಸ್ವಲ್ಪ ಆರಾಮಿಲ್ಲಲ್ಲ, ನಾವು ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ, ನಮಗೂ ಅಭ್ಯಾಸ ಆಗುತ್ತೆ ಅನ್ನೋದನ್ನು ನಾನೇ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಎಲ್ಲ ಹುರಿದು ನೀಟಾಗಿ ಪ್ರಿಪೇರ್ ಮಾಡಿ ಬಿಸಿದಿದ್ದಂಕಲೇ ಮಿಷಿನಿಗೆ ಕಳಿಸ್ಬೇಕು. ಹಂಗಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಪೌಡ್ರು. ಬನ್ನಿ ಯಾವ ಥರ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಹಾಗೆ ಹೇಳ್ತೀನಿ. ಅರ್ಧ ಕೆ ಜಿ ಧನಿಯಾ ಕಾಳು, ಹಾಗೆ ಕಡಲೆಕಾಳು, ಉದ್ದಿನಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ, 1 ಲೋಟ ಜೀರಿಗೆ, 1 ಲೋಟ ಸಾಸಿವೆ, ಹಾಗೆ ಕಸ್ತೂರಿ ಮೇಥಿ, ತೊಗರಿಬೇಳೆ, ಉದ್ದಿನಬೇಳೆ, ಮೆಣಸು. ಮತ್ತು ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಅರ್ಧ ಕೆ ಜಿನ 2 ಸಾರಿ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಒಂದೇ ಸರಿ ಆದರೆ ನೀಟಾಗಿ ಉರಿಯೋದಿಲ್ಲ ಅಂತಂದು. ಕಪ್ಪುಗಾಗೋದಕ್ಕಿಂತ ಕೆಂಪುಗಾಗೋ ಥರ ಅಂದರೆ ಧನಿಯಾ ಕಾಳನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು 2 ಭಾಗ ಆಗಿ ಹುರ್ಕೊಂಡು ಬಿಸಿದಿದ್ದಂಕಲೇ ಹುರ್ಕೊಂಡು ನಾನು ಬಾಕ್ಸಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ನೆಕ್ಸ್ಟು ಮತ್ತೆ ಅದನ್ನೆಲ್ಲ ಹಾಕಿ ಮತ್ತು ನಾನು ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ. ಕಡಲೆಕಾಳನ್ನು ಅಷ್ಟೇ ಸ್ವಲ್ಪ ಅದು ಕಾಳೆಲ್ಲ ಒಡ್ಕೋಬೇಕು, ಅಂದರೆ ಸಿಹಿಬಾರ್ದು. ಆ ಥರ ನೀಟಾಗಿ ಕಾಳು ಸಹ ಈ ಥರ ನೋಡಿರಿ, ಈ ಥರ ವೈಟ್ ಆಗಬೇಕು. ಆ ಥರ ಮಾಡಿಕೊಂಡು ಅದನ್ನು ಸಹ ಎತ್ತಿಟ್ಟೆ. ನೆಕ್ಸ್ಟ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಅಂತೂ ಬೇಗನೆ ಉರಿತವೆ, ನಾವು ಕೈ ಆಡ್ಕೊತಾನೆ ಇರಬೇಕು. ಅದಕ್ಕೆ ಅದನ್ನು ಬೇಗ ತೆಗ್ದೆ. ಹಾಗೆ ಹೆಸ್ರು ಕಾಳನ್ನು ಸಹ ನೀಟಾಗಿ ಹುರ್ಕೋಬೇಕು, ಸ್ವಲ್ಪ ಕೆಂಪುಗಾಗೋ ಥರ. ಯಾವುದೇ ಕಾಳಾಗಲಿ ಸೀಸಬಾರ್ದು, ಯಾಕೆ ಅಂತಂದರೆ ಮತ್ತು ಸಾಂಬಾರು ಪುಡಿ ಎಲ್ಲ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಹಂಗಾಗಿ ನೀಟಾಗಿ ಸೀಸಬಾರ್ದು, ಅದೇ ಥರ ಹುರ್ಕೋಬೇಕು. ನೆಕ್ಸ್ಟ್ ಜೀರಿಗೆ ಹಾಕಿದೆ. ಜೀರಿಗೆನೂ ಸಹ ಬೇಗನೆ ಸೀದೋಗ್ತವೆ, ನೀಟಾಗಿ ಹುರ್ಕೋಬೇಕು. ನೆಕ್ಸ್ಟು ಮತ್ತೆ ನಾನು ಇದನ್ನೆಲ್ಲ ನೀಟಾಗಿ ತೊಕ್ಕೊಂಡು ಮತ್ತು ಅಂದರೆ ನಾನು ಹಂಗೆ ಬಾಣಲೆಯಲ್ಲೇ ಚೇಂಜ್ ಮಾಡ್ತಾಯಿದ್ದೀನಿ, ಮತ್ತು ಎಕ್ಸ್ಟ್ರಾ ಬೇರೆ ಎಲ್ಲ ಹಾಕ್ಕೊಳಕ್ಕೆ ಹೋಗ್ತಿಲ್ಲ. ನೆಕ್ಸ್ಟ್ ಕಾಳು ಬಂದು ನಾನು ಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗ್ತವೆ. ನೆಕ್ಸ್ಟ್ ಆ ಜೋಳನ ನೀಟಾಗಿ ಅದು ಪಾಪ್ಕಾರ್ನ್ ಥರ ಆಗಬೇಕು, ಆ ಥರ ಹುರ್ಕೊಂಡ್ರೆ ಸಾಂಬಾರು ಪುಡಿಯಲ್ಲಿ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ನಾನು ಈ ಥರ ತಟ್ಟೆ ಮುಚ್ಚಿಟ್ಟಿದ್ದೆ, ಯಾಕೆಂದರೆ ಎಲ್ಲ ಸಿಡಿತವೆ ಬೇರೆ ಕಡೆ ಎಲ್ಲ ಅಂತಂದು ನೀಟಾಗಿ ತಟ್ಟೆ ಮುಚ್ಚಿಟ್ಟಿದ್ದೆ. ಎಲ್ಲ ಫ್ರೈ ಆಗಿತ್ತು. ಅದನ್ನೆಲ್ಲ ತೆಗೆದು ಮತ್ತು ಸ್ವಲ್ಪ ಕಾಳಿದ್ದು ಒಳಗಡೆ, ಹಂಗಾಗಿ ಸ್ವಲ್ಪ ಅದು ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ನೆಕ್ಸ್ಟ್ ನಾನು ಒಂದೇ ಅಂದರೆ ಬಾಕ್ಸಲ್ಲೇ ಹಾಕ್ಕೊತಾ ಇದ್ದೀನಿ, ಮತ್ತು ಒಣಾಕೋದು ಆ ಥರ ಏನೂ ಮಾಡ್ತಾಯಿಲ್ಲ, ಯಾಕೆಂದರೆ ಬಿಸಿದೇ ಕಳಿಸ್ಬೇಕು. ಹಂಗಾಗಿ ಇದು ಮತ್ತು ಅರಶಿನ ಅಂತ ಅಂದರೆ ಸ್ವಲ್ಪ ದೊಡ್ಡ ಅರಶಿನ ಕಂಬು ಹಾಕೋದಕ್ಕಿಂತ ಈ ಥರ ಕುಟ್ಟಿದರೆ ನಮಗೆ ಜೀನಿಗೆ ಹಾಕೋಕ್ಕೂ ಚೆನ್ನಾಗಾಗುತ್ತೆ. ನೆಕ್ಸ್ಟು ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಮತ್ತು ಸ್ವಲ್ಪ ಗಸಗಸೆ, ಪಲಾವ್ ಎಲೆ, ಅದನ್ನೆಲ್ಲ ಹಾಕಿ ಒಂದೇ ಸರಿನೇ ನೀಟಾಗಿ ಹುರ್ಕೊತಾ ಇದ್ದೆ. ಅದು ಸ್ವಲ್ಪ ಬೇಗ ಸಿಗುತ್ತೆ ಅಂತಂದು ಬೇಗನೆ ತೆಗೆದೆ. ನೆಕ್ಸ್ಟು ಅದೇ ಬಾಣಲೆಗೆ ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯಕಾಳು ಅಷ್ಟೇ ಸ್ವಲ್ಪನೇ ಹಾಕಬೇಕು, ಒಂದು 2 ಟೀ ಸ್ಪೂನಷ್ಟು ಹಾಕಬೇಕು, ಇಲ್ಲ ಅಂತ ಅಂದರೆ ಫುಲ್ ಅದೇ ಸ್ಮೆಲ್ ಆಗ್ತಾಯಿರುತ್ತೆ. ಹಾಗೆ ಒಂದು ಕಟ್ಟು ಕರಿಬೇವು ತಗೊಂಡಿದ್ದೆ, ಮನೆಗೆ ಒಂದಿನ ಏನೋ ಬಳಸ್ಕೊಂಡೈತೆ, 1-2 ಹೊತ್ತಿಗೆ. ಮಿಕ್ಕಿದ್ದೆಲ್ಲ ಒಂದು ಕಟ್ಟು ಪೂರ್ತಿ ಹಾಕಿದ್ದೀನಿ. ಹಾಗೆ ಒಂದು ಅಕ್ಕಿನ ಒಂದು 1/4 ಕೆ ಜಿ ತೊಗೊಂಡಿದ್ದೆ, ಯಾಕೆ ಅಂತ ಅಂದರೆ ಅಕ್ಕಿ ಸಾಂಬಾರು ಪುಡಿಗೆ ಬೇಕೇ ಬೇಕು. ಹಂಗಾಗಿ ಒಂದು 1/4 ಕೆ ಜಿ ತೊಗೊಂಡಿದ್ದೆ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 2 ತೊಗೊಂಡಿದ್ದೆ. ಇಷ್ಟಾದರೆ ಲೈಕ್